ಚಿಕ್ಕಬಳ್ಳಾಪುರದಲ್ಲಿ ಹೆರಿಗೆ ವೈದ್ಯೆಯಾಗಿ ಪ್ರಖ್ಯಾತಿ ಪಡೆದಿದ್ದ ದಿವಂಗತ ಡಾಕ್ಟರ್ ಸಾವಿತ್ರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿದ್ವಿನ್ ಆಸ್ಪತ್ರೆಯಲ್ಲಿ ಮಹಿಳೆಯರಿಗಾಗಿ ಕ್ಯಾನ್ಸರ್ ತಪಾಸಣಾ ಉಚಿತ ಶಿಬಿರ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಮಹಿಳಾ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಪಾಸಣೆಗೆ ಒಳಗಾಗಿದ್ದು ವಿಶೇಷವಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಡಾಕ್ಟರ್ ಜಿವಿ ಮಂಜುನಾಥ್ ಅವರು, ದೇಶದಲ್ಲಿ ಪ್ರಸ್ತುತ 15.7 ಲಕ್ಷ ಜನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಪ್ರತಿ ನಿಮಿಷಕ್ಕೆ 8 ಮಂದಿ ಮಹಿಳೆಯರು ಕ್ಯಾನ್ಸರ್ನಿಂದ ಮೃತಪಡುತ್ತಿದ್ದಾರೆ. ಏಷ್ಯಾದಲ್ಲಿ ಭಾರತ ಕ್ಯಾನ್ಸರ್ ಪೀಡಿತದಲ್ಲಿ 2ನೇ ಸ್ಥಾನ ಪಡೆದಿದೆ. ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಸಿದ್ವಿನ್ ಆಸ್ಪತ್ರೆಯಲ್ಲಿ ಆಯೋಜಿಸಿರುವುದು ಶ್ಲಾಘನೀಯ ಎಂದರು. 2ನೇ ಸ್ಥಾನದಲ್ಲಿದೆ. 11.2% ಅಷ್ಟು ಜನ ಪ್ರತಿ ವರ್ಷ 1 ಲಕ್ಷ ಜನ ಸಾಯ್ತಾ ಇದ್ದಾರೆ. 1 ಲಕ್ಷ ಜನ. ಆದರೆ 2020ರಿಂದ ಇವತ್ತು ಹೋಲಿಸ್ಕೊಂಡ್ರೆ ಸುಮಾರು 82,000 ಜನ ಒಂದೊಂದು ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. ಅಂದರೆ ಕ್ಯಾನ್ಸರ್ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ, ಯಾವ ರೀತಿ ಕಾರಣಗಳೇನು ಅಂತಕ್ಕಂಥದ್ದು ನಾವು ಅರ್ಥಕೊಳ್ಬೇಕಾಗಿದೆ. ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ನ ಒಂದು ಏನು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಒಂದು, ನಮಗೆ ಕ್ಯಾನ್ಸರ್ ಅವೇರ್ನೆಸ್ ಬೇಕು. ಎರಡನೇದು, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ವಿ ಡು, ವಿ ನೆಗ್ಲೆಕ್ಟ್. ನಾವು ನಮ್ಮ ಅರ್ಲಿ ಡಯಾಗ್ನೋಸಿಸ್ ಮಾಡ್ಕೊಳ್ಳಲ್ಲ. ಅದು ಯಾವಾಗಲೂ ಸೆಕೆಂಡ್ ಸ್ಟೇಜ್ 3rd ಸ್ಟೇಜ್ ಇದ್ದಾಗ ನಾವದು ಡಯಾಗ್ನೋಸಿಸ್ಗೆ ಹೋಗ್ತೀವಿ. ಹೋದಾಗ ನಮಗೆಲ್ಲ ಅದರಿಂದ ತೊಂದರೆ ಆಗುತ್ತೆ. ಮತ್ತು 3rd ಸ್ಟೇಜ್ 4th ಸ್ಟೇಜ್ ರೀಚ್ ಆದಾಗ ಏನೇ ಒಂದು ನಾವು ಟ್ರೀಟ್ಮೆಂಟ್ ಕೊಟ್ಟರು ಸಹ ಅದರಿಂದ ಪ್ರತಿಫಲ ಬರೋದಿಲ್ಲ. ಅದರಿಂದ ಇವತ್ತು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕ್ಯಾನ್ಸರ್ಗೆ ಇವ್ರು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯವಾದದ್ದು. ಯಾಕೆಂದರೆ ನಿಮಗೆ ಮೊದಲೇ ಸ್ಕ್ರೀನ್ ಮಾಡ್ಕೊತಾ ಇದ್ದರೆ ಅಟ್ಲೀಸ್ಟ್ 2 years once 3 years once ಮಾಡ್ಕೊತಾ ಇದ್ದರೆ ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗ್ತದೆ. ನಾವು ಸ್ಕ್ರೀನಿಂಗ್ ಹೋಗ್ದೇ ಇದ್ದರೆ ನಾವೆಲ್ಲ ಆದಮೇಲೆ ಹೋದರೆ ಡಾಕ್ಟರ್ಸು ಹೇಳ್ತಾರೆ, ಅಯ್ಯೋ ಎಲ್ಲ ಮುಗಿದೋದ್ಮೇಲೆ. ಈಗ ಮನೆ ಸುಟ್ಟೋಗೋಕ್ಕೆ ಮುಂಚೆ ಮನೆ ಸುಡುತ್ತೆ ಅಂದರೆ ನಾವು ನೀರು ಇಟ್ಕೊಂಡ್ರೆ ಮನೆಗೆ ಬೆಂಕಿ ಬಿದ್ದರೆ ಆರಿಸ್ಕೋಬೋದು. ಮನೆಗೆ ಬೆಂಕಿ ಬಿದ್ದ ಮೇಲೆ ನೋಡ್ಕೊಳ್ಳೋಣ ಅಂದರೆ ಅಷ್ಟೊತ್ತಿಗೆ ನೀವು ನೋಡ್ಕೊಳ್ಳೋ ಅಷ್ಟರಲ್ಲಿ ಅರ್ಧ ಮನೆ ಸುಟ್ಟೋಗಿರುತ್ತೆ. ಅದರಿಂದ ತಮ್ಮೆಲ್ಲರಲ್ಲಿ ನನ್ನ ಕಳಕಳಿ ಪ್ರಾರ್ಥನೆ ಏನು ಅಂದರೆ, ದಯವಿಟ್ಟು ಏನು ನೀವು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇವತ್ತು ಏನು ಮಾಡ್ಕೊತಾ ಇದ್ದೀರಾ ಅದನ್ನು ಈ ಆಸ್ಪತ್ರೆಯವರು ಇದೇ ರೀತಿ ಎಲ್ಲದರಲ್ಲೂ ಡಯಾಬಿಟಿಸ್ ಆಗ್ಬೋದು, ಮತ್ತು ಕ್ಯಾನ್ಸರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಆಗ್ಬೋದು, ಲಂಗ್ ಕ್ಯಾನ್ಸರ್ಸ್ ಆಗ್ಬೋದು, ಎಲ್ಲದರಲ್ಲೂ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್. ಶಿಬಿರದಲ್ಲಿ ತಪಾಸಣೆ ನಂತರ ಮಾತನಾಡಿದ ಪೊಲೀಸ್ ಅಧಿಕಾರಿ ಮಂಜುಳಾ ಅವರು, ಮಹಿಳೆಯರಿಗಾಗಿ ಉಚಿತ ಶಿಬಿರ ಆಯೋಜನೆ ಮಾಡಿರೋದು ಶ್ಲಾಘನೀಯ. ಅದರಲ್ಲೂ ಪೊಲೀಸರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇದರಿಂದ ಆರಂಭಿಕ ಹಂತದಲ್ಲಿಯೇ ಕ್ಯಾನ್ಸರ್ ಪತ್ತೆಯಾದರೆ ಗುಣಪಡಿಸಲು ಸಹಕಾರಿಯಾಗಲಿದೆ. ದಿವಂಗತ ಡಾಕ್ಟರ್ ಸಾವಿತ್ರಿ ಅವರ ಸ್ಮರಣಾರ್ಥ ಈ ಶಿಬಿರ ಆಯೋಜಿಸಲಾಗಿದೆ. ಕಾರಣ, ಅವರು ಕ್ಯಾನ್ಸರ್ನಿಂದಲೇ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಶಿಬಿರ ಆಯೋಜಿಸಲಾಗಿದ್ದು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಇನ್ಸ್ಪೈರ್ಡ್ ಆಗಿದ್ದಕ್ಕೆ ಈ ತರ ಬೇರೆ ಲೇಡೀಸ್ಗೆ ಯಾವ